ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಕ್ಲೋರೋಪ್ಲಾಸ್ಟ್ ಮ್ಯುಟೇಷನ್ ಇನ್ ಮಿರಾಬಿಲಿಸ್ ಜಲಾಪ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಇದರಲ್ಲಿ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಂತಂದರೆ ಏನು ಅಂತ ಮೊದಲಿಗೆ ನಾವು ತಿಳ್ಕೊಬೇಕು. ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್. ಇದನ್ನು ನಾವು ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಅದನ್ನು ನಾವು ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ ಅಂತ ನೋಡೋದಾದರೆ, ದಿಸ್ ಇನ್ಹೆರಿಟೆನ್ಸ್, ಈ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಥವಾ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಂತಂದರೆ ಏನಂತ ಹೇಳಿದ್ರೆ, ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ genetic traits are passed on from parent to offspring through organelles in the cytoplasm such as mitochondria and chloroplast. ಅಂತ ಹೇಳಿದ್ರೆ, ಈ ಒಂದು ಇನ್ಹೆರಿಟೆನ್ಸ್ ಏನಿದೆ, ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಏನಿದೆ, ಇದು ನಮಗೆ ಗೊತ್ತಿರೋ ಹಾಗೆ DNA ಎಲ್ಲಿರುತ್ತೆ, ನ್ಯೂಕ್ಲಿಯಸ್ಸಲ್ಲಿ DNA ಇರುತ್ತೆ. ಜನರಲಿ ನಮಗೆ ತಿಳಿದಿರೋ ಮಟ್ಟಿಗೆ ನ್ಯೂಕ್ಲಿಯಸ್ಸಲ್ಲಿ DNA ಇರುತ್ತೆ. ಬಟ್ ನ್ಯೂಕ್ಲಿಯಸ್ಸನ್ನು ಹೊರತುಪಡಿಸಿ ಯುಕ್ಯಾರಿಯೋಟ್ಸಲ್ಲಿ ಕೆಲವೊಂದು ಸೆಲ್ ಆರ್ಗನಲ್ಸಲ್ಲಿ ಕೂಡ DNA ಇರುತ್ತೆ. ಅಂಥ DNAನ ನಾವೇನಂತ ಕರಿತೀವಿ, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತೇಳಿ ಕರಿತೀವಿ. ಆ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಎಲ್ಲಿರುತ್ತೆ, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಅಂತ ಸೆಲ್ ಆರ್ಗನಲ್ಸಲ್ಲಿ ಇರುತ್ತೆ. ಸೊ ಈ ಮೈಟೋಕಾಂಡ್ರಿಯಾ ಸೆಲ್ ಮತ್ತು ಕ್ಲೋರೋಪ್ಲಾಸ್ಟ್ ಎಲ್ಲಿರುತ್ತೆ, ಯೂಶ್ವಲಿ ಇದು ಸೈಟೋಪ್ಲಾಸಮಲ್ಲಿ ಇರೋದ್ರಿಂದ ಇದನ್ನು ಏನಂತ ಹೇಳ್ತೀವಿ, ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಇಲ್ಲಿ DNA, ಸರ್ಕ್ಯುಲರ್ DNA ಎಲ್ಲಿರುತ್ತೆ, ಈ ಒಂದು ಕ್ಲೋರೋಪ್ಲಾಸ್ಟ್ ಅಥವಾ ಪ್ಲಾಸ್ಟಿಡ್ಸ್, ಪ್ಲ್ಯಾಂಟ್ ಸೆಲ್ಲಲ್ಲಿ ನಾವು ತಗೊಂಡ್ರೆ ಪ್ಲಾಸ್ಟಿಡ್ಸಲ್ಲಿ, ಮತ್ತು ಪ್ಲ್ಯಾಂಟ್ ಅಥವಾ ಅನಿಮಲ್ ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾ ಏನಿರುತ್ತೆ, ಆ ಮೈಟೋಕಾಂಡ್ರಿಯಾದಲ್ಲಿ ಕೂಡ ನಮಗೆ ಏನಿರುತ್ತೆ, DNA ಇರುತ್ತೆ. ಈ ನ್ಯೂಕ್ಲಿಯಸ್ಸನ್ನು ಹೊರತುಪಡಿಸಿ ಕೆಲವೊಂದು ಸೆಲ್ ಆರ್ಗನಲ್ಸಲ್ಲಿ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್, ಇದರಲ್ಲಿ ಇರುವಂಥ DNA ಏನಿದೆಯೋ ಅದನ್ನು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ ಕರಿತೀವಿ. ಇದರಿಂದ ಇನ್ಹೆರಿಟ್ ಆಗುವಂಥ, ಇದರಿಂದ ಕಾಸ್ ಆಗುವಂಥ ಇನ್ಹೆರಿಟೆನ್ಸನ್ನು ನಾವೇನಂತ ಕರಿತೀವಿ, ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ನಾವು ಕ್ಲೋರೋಪ್ಲಾಸ್ಟ್ ಅಥವಾ ಈ ಪ್ಲಾಸ್ಟಿಡ್ಸ್ನ ನೋಡೋದಾದರೆ, ಪ್ಲಾಸ್ಟಿಡ್ಸಲ್ಲಿರುವಂಥ DNA ಏನಿರುತ್ತೋ ಆ DNA ಏನಕ್ಕೆ ಯೂಸ್ ಆಗುತ್ತೆ, ಅದು ಈಗ ಕ್ಲೋರೋಪ್ಲಾಸ್ಟ್ ಕೆಲಸ ಏನು, ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಇಲ್ಲಿ ಫೋಟೋಸಿಂಥಸಿಸ್ಗೆ ಬೇಕಾಗಿರುವಂಥ ಕೆಲವೊಂದು ಪಿಗ್ಮೆಂಟ್ಸ್ ಏನಿದೆ, ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆಗಿರ್ಬೋದು, ಅಲ್ಲಿ ಬೇಕಾಗುವಂಥ ಆ ಒಂದು ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಕೆಲವೊಂದು ಎನ್ಸೈಮ್ಸ್ ಆಗಿರ್ಬೋದು, ಅವುಗಳ ಪ್ರೊಡಕ್ಷನಿಗೆ ಏನು ಕೋಡ್ ಮಾಡುವಂಥ ಜೀನ್ಸು ಈ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNAಯಲ್ಲಿ ಪ್ಲಾಸ್ಟಿಡ್ಸಲ್ಲಿ ಇರ್ಬೋದು. ಮತ್ತು ಅದರ ಜೊತೆಗೆ ಈ ಮೈಟೋಕಾಂಡ್ರಿಯಾನ ನಾವು ಎಕ್ಸಾಂಪಲ್ ತಗೊಂಡ್ರೆ, ಮೈಟೋಕಾಂಡ್ರಿಯಾ ಫಂಕ್ಷನ್ ಏನು, ಮೈಟೋಕಾಂಡ್ರಿಯಾ ಇದನ್ನು ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತೇಳಿ ಕರಿತೀವಿ. ಇದು ATP ಪ್ರೊಡಕ್ಷನ್ ಮಾಡುವಂಥದ್ದು, ATP ಪ್ರೊಡಕ್ಷನ್ ಆಗುವಂಥದ್ದು ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ಇದನ್ನು ಮೈಟೋಕಾಂಡ್ರಿಯಾದಲ್ಲಿ ಇಲ್ಲಿ ಅಂದರೆ ಗ್ಲೈಕಾಲಿಸಿಸ್ ನಂತರ ಕ್ರೆಬ್ ಸೈಕಲ್ ಪ್ರೋಸೆಸ್ ಏನಾಗುತ್ತೆ, ಆ ಕ್ರೆಬ್ ಸೈಕಲ್ ಆಗುವಂಥದ್ದು ಎಲ್ಲಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ಈ ಒಂದು ATP ಪ್ರೊಡಕ್ಷನ್ನಿಗೆ, ಈ ಕ್ರೆಬ್ ಸೈಕಲಲ್ಲಿ ಇನ್ವಾಲ್ವ್ ಆಗುವಂಥ ಕೆಲವೊಂದು ಎನ್ಸೈಮ್ಸ್ ಪ್ರೊಡಕ್ಷನ್ನಿಗೆ ಬೇಕಾಗುವಂಥ ಏನು ಆ ಒಂದು DNA ಏನಿರುತ್ತೋ ಅದರಲ್ಲಿರುವಂಥ DNA ಈ ಒಂದು ಪ್ರೋಸೆಸ್ಸಿಗೆ ATP ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗುವಂಥ ಒಂದಷ್ಟು ಎನ್ಸೈಮ್ಸಿಗೆ ಕೋಡ್ ಮಾಡುತ್ತೆ. ಓಕೆ, ಸೊ ಈ ಥರ ಏನು DNA ಅದರದೇ ಆದಂಥ DNAಯನ್ನು ಹೊಂದಿರುವಂಥ ಆರ್ಗನಲ್ಸನ್ನು ನಾವು ಏನಂತ ಕರಿತೀವಿ, ಸೆಮಿ ಆಟೋನಮಸ್ ಬಾಡೀಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಒಂದು ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ ಈ ಥರ ಅದರದೇ ಆದಂಥ DNAನ ಹೊಂದಿರುವಂಥ ಇದನ್ನು ಒಂದು ಸೆಲ್ ಆರ್ಗನಲ್ಸ್ನ ಸೆಮಿ ಆಟೋನಮಸ್ ಬಾಡೀಸ್ ಅಂತ ಕೂಡ ಕರಿತೀವಿ. ಸೊ ಈ ಸೆಮಿ ಆಟೋನಮಸ್ ಬಾಡೀಸ್ ಏನಿದೆಯೋ ಇದರಿಂದ ಕಾಸ್ ಆಗುವಂಥ ಇನ್ಹೆರಿಟೆನ್ಸನ್ನು ನಾವು
ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಥವಾ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಂತೇಳಿ ಕರಿತೀವಿ. ಯಾಕೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ? ಕ್ರೋಮೋಸೋಮನ್ನು ಹೊರತುಪಡಿಸಿ, ಕ್ರೋಮೋಸೋಮ್ ಎಲ್ಲಿರುತ್ತೆ? ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ಆ ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಏನು ಕ್ರೋಮೋಸೋಮ್ಸಲ್ಲಿ ಇರುವಂಥ DNA ಅಲ್ಲಿ ಏನು ಅದರಿಂದ ಕಾಸ್ ಆಗುವಂಥ ಇನ್ಹೆರಿಟೆನ್ಸ್ ಏನಿರುತ್ತೆ ಅದನ್ನು ಹೊರತುಪಡಿಸಿ ಬೇರೆ ಸೆಲ್ ಆರ್ಗನಲ್ಸಲ್ಲಿರುವಂಥ DNA ಕಾಸ್ ಆಗುವಂಥ ಇನ್ಹೆರಿಟೆನ್ಸ್ನ ನಾವು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಂತೇಳಿ ಕರಿತೀವಿ. ಸೊ ಇದರದ್ದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್, ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ನ ನಾವು ತಿಳ್ಕೊಬೇಕಾಗುತ್ತೆ. ಏನಂತ ಹೇಳಿದ್ರೆ, ಮೋಸ್ಟ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಫ್ಯಾಕ್ಟರ್ಸ್ ಆರ್ ಇನ್ಹೆರಿಟೆಡ್ ಥ್ರೂ ಫೀಮೇಲ್ಸ್ ಬಟ್ ನಾಟ್ ಮೇಲ್ಸ್. ಯಾಕೆ? ಮೋಸ್ಟ್ ಆಫ್ ದಿ ಟೈಮ್ ಈ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಫ್ಯಾಕ್ಟರ್ಸು ಯಾವಾಗಲೂ ಇನ್ಹೆರಿಟೆನ್ಸ್ ಆಗೋದು ಫೀಮೇಲ್ಸಿಂದ, ಬಟ್ ನಾಟ್ ಮೇಲ್ಸ್. ಯಾಕೆ ಹಾಗೆ ಅಂತ ನೋಡೋದಾದರೆ, ಯಾಕೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಾದರೆ, ಯೂಶ್ವಲಿ ಫೀಮೇಲ್ ಗ್ಯಾಮೆಟ್ ಏನಿರುತ್ತೆ, ಎಗ್ ಈಸ್ ಆಲ್ವೇಸ್ ಲಾರ್ಜರ್ ವೆನ್ ಕಂಪೇರ್ಡ್ ಟು ಮೇಲ್ ಗ್ಯಾಮೆಟ್. ಸ್ಪರ್ಮಿಗೆ ಕಂಪೇರ್ ಮಾಡಿದ್ರೆ ಈ ಎಗ್ಗು ಲಾರ್ಜೆಸ್ಟ್ ಸೆಲ್ಲಿರುತ್ತೆ ಆ್ಯಂಡ್ ಇಟ್ ಕ್ಯಾರೀಸ್ ಮೋರ್ ಅಮೌಂಟ್ ಆಫ್ ಸೈಟೋಪ್ಲಾಸಮ್. ಸೊ ನಮಗೆ ಸೆಲ್ ಆರ್ಗನಲ್ಸ್ ಇರೋದೆಲ್ಲಿ? ಈ ಸೈಟೋಪ್ಲಾಸಮಲ್ಲಿ ಇರೋದು. ಇಲ್ಲಿ ವೆರಿ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಆರ್ಗನಲ್ಸ್ ಇರುತ್ತೆ. ಎಲ್ಲಿ? ಮೇಲ್ ಗ್ಯಾಮೆಟಲ್ಲಿ, ಸ್ಪರ್ಮಲ್ಲಿ. ಬಟ್ ಇಲ್ಲಿ ಫಿಮೇಲ್ ಗ್ಯಾಮೆಟಲ್ಲಿ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸೈಟೋಪ್ಲಾಸಮ್ ಇರೋದ್ರಿಂದ ಈ ಒಂದು ಸೆಲ್ ಆರ್ಗನಲ್ಸು ಈ ಸೈಟೋಪ್ಲಾಸಮಲ್ಲಿ ಇರೋದ್ರಿಂದ ನಮಗೆ ಈ ಸೆಲ್ ಆರ್ಗನಲ್ಸಲ್ಲಿ ಈ DNA ಇರೋದು. ಸೊ ಹಾಗಾಗಿ ಹೆಚ್ಚು ಸೈಟೋಪ್ಲಾಸಮ್ನ ಕ್ಯಾರಿ ಮಾಡುವಂಥ, ನೆಕ್ಸ್ಟ್ ಜನ್ರೇಷನಿಗೆ ಕ್ಯಾರಿ ಮಾಡುವಂಥ ಫೀಮೇಲ್ ಪೇರೆಂಟ್ ಏನಿರುತ್ತೋ ಅದರಿಂದಾನೇ ಮೋಸ್ಟ್ ಆಫ್ ದಿ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಏನಿರುತ್ತೆ ಅದು ಕ್ಯಾರಿ ಆಗುವಂಥದ್ದು. ಓಕೆ, ಸೊ ಇದು ಒಂದು ಇದರದ ಇಂಪಾರ್ಟೆಂಟ್ ಫೀಚರ್. ಓಕೆ, ಇದಿಷ್ಟು ನೆನಪಿದರೆ, ಇದಿಷ್ಟು ನಿಮಗೆ ಅರ್ಥ ಆಗಿದ್ರೆ, ಇದಕ್ಕೆ ನಾವು ಎಕ್ಸಾಂಪಲ್ನ ನೋಡೋದಾದರೆ ನಮಗೆ ಕ್ಲೋರೋಪ್ಲಾಸ್ಟ್ ಮ್ಯೂಟೇಷನ್ ಯಾವುದರಲ್ಲಿ? 4 o'clock ಪ್ಲಾಂಟ್ ಅಥವಾ ಮಿರಾಬಿಲಿಸ್ ಜಲಾಪ ಏನು ಪ್ಲಾಂಟ್ ಇರುತ್ತೆ ಅದರಲ್ಲಿ ಈ ಒಂದು ಏನು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸನ್ನು ಕಾರ್ಲ್ ಕಾರೆನ್ಸ್ ಅನ್ನೋರು 1909 ಸ್ಟಡಿ ಮಾಡ್ತಾರೆ. ಸೊ ಅವರು ಈ ಒಂದು ಮ್ಯೂಟೇಟೆಡ್ ಮಿರಾಬಿಲಿಸ್ ಜಲಾಪ ಪ್ಲಾಂಟನ್ನು ತಗೊಂಡು, ಅಂದರೆ ಮ್ಯೂಟೇಷನ್ ಕಾಸ್ ಆಗಿರುವಂಥ ಒಂದು ಪ್ಲಾಂಟ್ ಅಥವಾ ಮ್ಯೂಟೇಷನ್ನ ಇಂಡ್ಯೂಸ್ ಮಾಡಿ, ಆ ಪ್ಲಾಂಟಲ್ಲಿ ಮ್ಯೂಟೇಷನ್ ಇಂಡ್ಯೂಸ್ ಮಾಡಿ, ಯಾವುದಕ್ಕೆ ಮ್ಯೂಟೇಷನ್ನ ಕಾಸ್ ಮಾಡ್ತಿದ್ದಾರೆ? ಕ್ಲೋರೋಪ್ಲಾಸ್ಟಿಗೆ ಮ್ಯೂಟೇಷನ್ನ ಕಾಸ್ ಮಾಡಿ ಒಂದು ವೇರಿಗೇಷನ್ ಇರುವಂಥ ಬೇರೆ ಬೇರೆ ಟೈಪ್ ಆಫ್ ಒಂದು ಇದನ್ನು 4 o'clock ಪ್ಲಾಂಟನ್ನು, ಅಂದರೆ ಮ್ಯೂಟೇಷನ್ ಇಂಡ್ಯೂಸ್ ಮಾಡಿದ ನಂತರ ಒಂದು ಪ್ಲಾಂಟ್ ಪ್ರೊಡ್ಯೂಸ್ ಆಗಿರುತ್ತೆ ಅದರಲ್ಲಿ ಯಾವ ಥರ ಮ್ಯೂಟೇಷನ್ ಕಾಸ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಅದು ನೋಡೋದಾದರೆ ಅದು ಮ್ಯೂಟೇಷನ್ ಇಂಡ್ಯೂಸ್ ಆಗಿರುವಂಥ ಪ್ಲಾಂಟು ಒಂದು ಬ್ರಾಂಚಲ್ಲಿ ನಾರ್ಮಲ್ ಲೀವ್ಸ್ ಅಂದರೆ ಗ್ರೀನ್ ಲೀವ್ಸೇ ಇರುವಂಥದ್ದು ಒಂದು ಬ್ರಾಂಚ್ ಇದ್ದರೆ, ಮತ್ತೊಂದು ಬ್ರಾಂಚಲ್ಲಿ ವೆರಿಗೇಟೆಡ್ ಅಂದರೆ ಅಲ್ಲಲ್ಲಿ ಸ್ಪಾಟ್ ಥರ ಗ್ರೀನ್ ಪ್ಯಾಚ್ ಥರ ಇರುವಂಥದ್ದು, ಬಟ್ ಕಂಪ್ಲೀಟ್ ಲೀಫು ಗ್ರೀನ್ ಆಗಿಲ್ಲ. ಸೊ ಈ ಥರ ಇರುವಂಥದ್ದು ಒಂದು ಬ್ರಾಂಚು. ಇದು ಯಾವ ಕಾರಣಕ್ಕಾಗಿರೋದು? ಮ್ಯೂಟೇಷನ್ನ ಇಂಡ್ಯೂಸ್ ಮಾಡಿರುವಂಥ ಕಾರಣಕ್ಕೆ. ಓಕೆ, ಅಂದರೆ ಅಲ್ಲಿ ಕ್ಲೋರೋಪ್ಲಾಸ್ಟಲ್ಲಿ ಏನೋ ಒಂದು ಮ್ಯೂಟೇಷನ್ ಆಗಿ ಆ DNA ಮ್ಯೂಟೇಷನ್ ಎಲ್ಲಿ ಕಾಸ್ ಆಗುತ್ತೆ? DNA, ಆ ಕ್ಲೋರೋಪ್ಲಾಸ್ಟಲ್ಲಿರುವಂಥ DNAಯಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಸೊ ಈ ಥರ ಒಂದು ಬ್ರಾಂಚ್ ನಾರ್ಮಲ್ ಇದೆ, ಅಂದರೆ ಗ್ರೀನ್ ಲೀವ್ಸ್ ಪ್ರೊಡ್ಯೂಸ್ ಆಗ್ತಿದೆ, ಮತ್ತೊಂದರಲ್ಲಿ ಮ್ಯೂಟೇಷನ್ ಇಂಡ್ಯೂಸ್ ಆಗಿರೋದು ಕಾರಣದಿಂದಾಗಿ ಲೀಫು ಹೆಂಗಿದೆ? ವೆರಿಗೇಟೆಡ್ ಲೀಫ್ ಪ್ರೊಡ್ಯೂಸ್ ಆಗಿದೆ. ಮತ್ತೊಂದು ಬ್ರಾಂಚಲ್ಲಿ ವೈಟ್ ಲೀಫ್ ಅಂದರೆ ಕಂಪ್ಲೀಟಾಗಿ ಅಲ್ಲಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಪ್ರೊಡಕ್ಷನ್ ಆಗಿಲ್ಲ, ಅಲ್ಲಿ ಅಂದರೆ ಪೇಲ್ ಲೀಫ್ ಅಥವಾ ವೈಟ್ ಲೀಫ್ ಪ್ರೊಡ್ಯೂಸ್ ಆಗಿರುವಂಥ ಒಂದು ಬ್ರಾಂಚ್ ಇದೆ. ಸೊ ಈ ಥರ ಒಂದು ಮ್ಯೂಟೇಷನ್ ಇಂಡ್ಯೂಸ್ ಮಾಡಿರುವಂಥ ಒಂದು ಮಿರಾಬಿಲಿಸ್ ಜಲಾಪ ಪ್ಲಾಂಟನ್ನು ತಗೊಂಡು ಅವರು ಏನು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ,
ಇಲ್ಲಿ ಒಂದೊಂದು ಬೇರೆ ಬೇರೆ ಥರ ಬ್ರಾಂಚಸ್ ಏನಿದೆ ಆ ಬ್ರಾಂಚಸಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಫ್ಲವರ್ಗಳ ಮಧ್ಯೆ ಕ್ರಾಸಿಂಗ್ ಮಾಡ್ತಾರೆ. ಅಂದರೆ ಈಗ ಗ್ರೀನ್ ಬ್ರಾಂಚ್ ಏನಿದೆ ಅದರಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಒಂದು ಫ್ಲವರ್ನ ತಗೊಂಡು ಅದನ್ನು ವೆರಿಗೇಟೆಡ್ ಜೊತೆಗೆ, ವೆರಿಗೇಟೆಡಿಂದ ಒಂದು ಫ್ಲವರ್ನ ತಗೊಂಡು ಅದನ್ನು ವೈಟ್ ಜೊತೆಗೆ, ವೈಟಲ್ಲಿರುವಂಥ ಒಂದು ಫ್ಲವರ್ನ ತಗೊಂಡು ಮತ್ತು ವೆರಿಗೇಟೆಡ್ ಜೊತೆಗೆ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಕ್ರಾಸಿಂಗ್ನ ಮಾಡ್ತಾರೆ. ಸೊ ಯಾವ್ಯಾವ ಥರ ಕ್ರಾಸಿಂಗ್ ಅಂತೇಳಿ ನೆಕ್ಸ್ಟ್ ಆಮೇಲೆ ನೋಡೋಣ. ಓಕೆ, ಸೊ ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಇಲ್ಲಿ ಏನಾಗಿದೆ, ಪ್ಲಾಸ್ಟಿಡ್ಸಲ್ಲಿ ಇದರಲ್ಲಿರುವಂಥ ಪ್ಲಾಸ್ಟಿಡ್ಸಲ್ಲಿ ಮ್ಯುಟೇಷನ್ ಕಾರಣದಿಂದಾಗಿ ನಮಗೆ 3 ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್ ಪ್ರೊಡ್ಯೂಸ್ ಆಗಿದೆ. ಮ್ಯುಟೇಷನ್ ಇಂಡ್ಯೂಸ್ ಆಗಿರುವಂಥ ಒಂದು ಮಿರಾಬಿಲಿಸ್ ಜಲಾಪ ಪ್ಲ್ಯಾಂಟಲ್ಲಿ ಯಾವ ಥರ ಗ್ರೀನ್, ವೆರಿಗೇಟೆಡ್ ಮತ್ತು ವೈಟ್ ಲೀಫ್ ಇರುವಂಥ 3 ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್ಸು ಪ್ರೊಡ್ಯೂಸ್ ಆಗಿದೆ. ಇದನ್ನು ಏನು ಮಾಡ್ತಾರೆ, ಇಂಟರ್ ಕ್ರಾಸ್ ಮಾಡ್ತಾರೆ. ಸೊ ಇಂಟರ್ ಕ್ರಾಸ್ ಮಾಡಿದಾಗ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಇಂಟರ್ ಕ್ರಾಸ್ ಮಾಡಿದಾಗ ನಮಗೆ ರಿಸಲ್ಟ್ ಏನು ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾವು ಈ ಒಂದು ಕ್ಲೋರೋಪ್ಲಾಸ್ಟ್ ಮ್ಯೂಟೇಷನ್ನ ಇದರಲ್ಲಿ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ನ ಅರ್ಥ ಮಾಡ್ಕೋಬೋದು. ಹೇಗೆ ಅಂತ ನಾವು ನೋಡೋದಾದರೆ ಯಾವ ಥರ ಕ್ರಾಸಿಂಗ್ನ ಮಾಡ್ಯಾರೆ, ಯಾವ ಥರ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಕ್ರಾಸಿಂಗ್ ಮಾಡ್ಯಾರೆ ಅಂತ ನೋಡೋದಾದರೆ, ಸೊ ಇಲ್ಲಿ ಲೀಫ್ ಫಿನೋಟೈಪ್ ಆಫ್ ಬ್ರಾಂಚ್ ಯೂಸ್ಡ್ ಆಸ್ ಫೀಮೇಲ್ ಪ್ಲಾಂಟ್, ಒಂದನ್ನು ನಾವು ಫೀಮೇಲ್ ಪ್ಲಾಂಟ್ ಅಂತೇಳಿ, ಒಂದು ಬ್ರಾಂಚನ್ನು ನಾವು ಫೀಮೇಲ್ ಪ್ಲಾಂಟ್ ಅಂತೇಳಿ ಈಗ ಕನ್ಸಿಡರ್ ಮಾಡೋದಾದರೆ, ಅಂದರೆ ಗ್ರೀನ್ ಬ್ರಾಂಚನ್ನ ನಾವು ಫೀಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ನಾವು ಇನ್ನೊಂದು ಬ್ರಾಂಚ್ ಅಂದರೆ ಅದರಿಂದ ನಾವೇನು ತೊಗೊತಿದ್ದೀವಿ, ಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಿಂದ ಪೋಲನ್ನು ತೊಗೊಂಡು, ಸೊ ಇಲ್ಲಿ ಯಾವುದು ಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿದ್ವೋ ಅದರಿಂದ ಪೋಲನ್ನು ತಗೊಂಡು ಇದರಲ್ಲಿ ಯಾವುದು ಫೀಮೇಲ್ ಅಂತ ಕನ್ಸಿಡರ್ ಮಾಡಿದೀವೋ ಅದರದ್ದು ಸ್ಟಿಗ್ಮಾ ಮೇಲೆ ಆ ಪೋಲನ್ನು ನಾವು ಡಸ್ಟ್ ಮಾಡಿದ್ರೆ ಓಕೆ ಅದು ಕ್ರಾಸಿಂಗ್ ಆಗುತ್ತೆ. ಓಕೆ, ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಹೇಳಿದ್ರೆ ಹೆಂಗೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಓಕೆ, ಮೇಲ್ ಪ್ಲಾಂಟ್ ಅಂತ ಯಾವುದನ್ನು, ಮೇಲ್ ಬ್ರ್ಯಾಂಚ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವೋ ಅದರಿಂದ ಪೋಲನ್ನು ತೊಗೊಂಡಿದ್ದೀವಿ, ಅದನ್ನು ಯಾವುದನ್ನು ಫೀಮೇಲ್ ಪ್ಲಾಂಟ್ ಅಥವಾ ಫೀಮೇಲ್ ಬ್ರಾಂಚ್ ಅಂತ ಕನ್ಸಿಡರ್ ಮಾಡ್ತೀವೋ ಅದರ ಸ್ಟಿಗ್ಮಾ ಮೇಲೆ ಅದನ್ನು ಡಸ್ಟ್ ಮಾಡ್ತಿದ್ವಿ, ಅದರ ಜೊತೆಗೆ ಕ್ರಾಸಿಂಗ್ ಮಾಡ್ತಿದ್ವಿ. ಸೊ ಆಗ ನಮಗೆ ರಿಸಲ್ಟ್ ಏನು ಬರುತ್ತೆ, ಈಗ ನಾವು ಗ್ರೀನ್ ಬ್ರಾಂಚ್ ಏನಿದೆ ಅದನ್ನು ಫೀಮೇಲ್ ಅಂತ ತೊಗೊಂಡಿದ್ದೀವಿ, ಅದನ್ನು ಬೇರೆ ಬೇರೆ 3 ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್ ಜೊತೆಗೆ ಕ್ರಾಸಿಂಗ್ ಮಾಡ್ತೀವಿ. ಓಕೆ, ಇನ್ನೊಂದು ಗ್ರೀನ್ ಬ್ರಾಂಚ್ ಜೊತೆಗೇ ಕ್ರಾಸಿಂಗ್ ಮಾಡ್ತೀವಿ, ಆವಾಗ ರಿಸಲ್ಟ್ ಏನು ಬರುತ್ತೆ, ಗ್ರೀನ್ ಬ್ರಾಂಚಸ್ ಇರುವಂಥ, ಗ್ರೀನ್ ಲೀವ್ಸ್ ಇರುವಂಥ ಆಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ F1 ಜನ್ರೇಷನಲ್ಲಿ. ಓಕೆ, ಅದೇ ಗ್ರೀನ್ ಫೀಮೇಲ್ ಪ್ಲಾಂಟನ್ನು ವೈಟ್ ಲೀವ್ಸ್ ಇರುವಂಥ ಮೇಲ್ ಬ್ರಾಂಚ್ ಏನಿದೆ ಅದ್ರ ಜೊತೆಗೆ ಕ್ರಾಸಿಂಗ್ ಮಾಡಿದಾಗ ಆವಾಗಲೂ ಗ್ರೀನ್ ಕಲರ್ ಇರುವಂಥ ಲೀವ್ಸೇ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ ಗ್ರೀನ್ ಕಲರೇ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ನಾವು ಫೀಮೇಲ್ ಪ್ಲಾಂಟ್ ಅಂತ ಏನು ತೊಗೊಂಡಿದ್ದೀವೋ ಅದರಲ್ಲಿ ಗ್ರೀನ್ ಕಲರ್ ಇರುವಂಥ ಲೀವ್ಸ್ ಇದೆ. ಸೊ ಅಲ್ಲಿ ನಮಗೆ ಇಲ್ಲಿ ಪ್ಲಾಸ್ಟಿಡ್ಸ್ ಎಗ್ ಅಂದರೆ ಸೈಟೋಪ್ಲಾಸಮಲ್ಲಿ ಈ ಫೀಮೇಲ್ ಪೇರೆಂಟ್ ಏನಿದೆ ಅದರ ಫೀಮೇಲ್ ಗ್ಯಾಮೆಟ್ ಅಂದರೆ ಎಗ್ ಏನಿದೆ ಆ ಎಗ್ಗಲ್ಲಿ ಹೆಚ್ಚು ಸೈಟೋಪ್ಲಾಸಮ್ ಇದೆ. ಆ ಹೆಚ್ಚು ಸೈಟೋಪ್ಲಾಸಮಲ್ಲಿ ಅಷ್ಟರಲ್ಲೂ ಕ್ಯಾರಿ ಆಗುವಂಥದ್ದು ಈ ಗ್ರೀನ್ ಲೀಫ್ ಇರುವಂಥದ್ದೇ, ಈ ಗ್ರೀನ್ ಪಿಗ್ಮೆಂಟ್ನ ಪ್ರೊಡ್ಯೂಸ್ ಮಾಡುವಂಥ ಜೀನ್ಸೇ ಇರೋದ್ರಿಂದ ನಮಗೆ ಅಲ್ಲಿ ಯಾವುದನ್ನು ನಾವು ಮೇಲ್ ಪೇರೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಆ ಮೇಲ್ ಪೇರೆಂಟಲ್ಲಿ ಅದರಿಂದ ಸ್ಪರ್ಮ್ ಕ್ಯಾರಿ ಆಗ್ತಿರೋದು, ಅದರಲ್ಲಿ ತುಂಬ ಲೆಸ್ ಅಮೌಂಟ್ ಆಫ್ ಏನಿರುತ್ತೆ ಸೈಟೋಪ್ಲಾಸಮ್ ಇರುತ್ತೆ, ಅದು ಅಷ್ಟರ ಮಟ್ಟಿಗೆ ಈ ಒಂದು ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ನ ಕಾಸ್ ಮಾಡಲ್ಲ. ಸೊ ಹಂಗಾಗಿ ನಮಗೆ ಬರುವಂಥ ಆಫ್ಸ್ಪ್ರಿಂಗ್ಸಲ್ಲಿ ಇದು ಮೇಲ್ ಏನು ಬೇಕಾದ್ರೂ ಆಗಿರಲಿ, ಗ್ರೀನೋ ವೈಟೋ ವೆರಿಗೇಟೆಡೋ ಯಾವುದಿದ್ರೂ ರಿಸಲ್ಟು ನಮಗೆ ಫೀಮೇಲ್ ಪೇರೆಂಟ್ ಯಾವುದಿದೆಯೋ ಅದೇನೇ ಕ್ಯಾರಿ ಆಗ್ತಿದೆ. ಓಕೆ, ಅಂದರೆ ನಾವು ಮೆಂಡಲ್ ಜೆನೆಟಿಕ್ಸಲ್ಲಿ ನೋಡಿರೋ ಥರ ಅಲ್ಲ, ಇಲ್ಲಿ ಹೇಗೆ ಫೀಮೇಲಲ್ಲಿ ಏನಿರುತ್ತೋ ಆ್ಯಸ್ ಇಟ್ ಈಸ್ ನೆಕ್ಸ್ಟು F1 ಜನ್ರೇಷನ್ಲಿ ಅದೇ ಕ್ಯಾರಿ ಆಗ್ತಿದೆ. ಅಂದರೆ ಇದು ಕಾಸ್ ಆಗ್ತಿರೋದು ನಮಗೆ ಇಲ್ಲಿ ಇದೇನಾದರೂ ನಮಗೆ ಕ್ರಾಸಿಂಗ್ ಓವರ್ ಆ ಥರ ಪ್ರೋಸೆಸ್ ಏನು ನಮಗೆ ರೆಗ್ಯುಲರ್
ಒಂದು ಜೆನೆಟಿಕ್ ಪ್ರೋಸೆಸ್ ಏನಾಗ್ತಿರುತ್ತೆ ಅಲ್ಲಿ ನಾವು ನೋಡೋ ಥರ ಆಗಿದ್ದರೆ ನಮಗೆ ಡಿಫ್ರೆಂಟ್ ಕಾಂಬಿನೇಷನ್ ಸಿಗ್ತಿತ್ತು. ಇಲ್ಲಿ F1 ಜನ್ರೇಷನ್ಲಿ ನೋಡೋಕ್ಕೆ ಡಿಫ್ರೆಂಟ್ ಕಾಂಬಿನೇಷನ್ ಸಿಗ್ತಿತ್ತು. ಬಟ್ ಇಲ್ಲಿ ಅದು ಕಾಸ್ ಆಗ್ತಿರೋದು ಯಾವುದರಿಂದ, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಪ್ಲಾಸ್ಟಿಡ್ಸಲ್ಲಿ ಇರುವಂಥ ಏನು ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಏನಿದೆ ಅದರಿಂದ ಕ್ಯಾರಿ ಆಗ್ತಿರೋದು. ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಯಾವುದು, ಫೀಮೇಲ್ ಗ್ಯಾಮೆಟ್ ಎಗ್ ಏನಿದೆ ಅದು ಕಾಂಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಹಾಗಾಗಿ ಫಿಮೇಲ್ ಪೇರೆಂಟಲ್ಲಿ ಯಾವ ಫಿನೋಟೈಪ್ ಇದೆಯೋ ಅದೇನೇ F1 ಪ್ರಾಜನಿಯಲ್ಲಿ ಕೂಡ ಅಪಿಯರ್ ಆಗುತ್ತೆ. ಸೊ ಅದೇ ಥರ ನಾವು ಫಿಮೇಲ್ ಪೇರೆಂಟನ್ನ ವೈಟ್ ಬ್ರಾಂಚನ್ನು ಕನ್ಸಿಡರ್ ಮಾಡಿ ಅದನ್ನು ಬೇರೆ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಗ್ರೀನ್ ವೈಟ್ ವೆರಿಗೇಟೆಡ್ ಜೊತೆಗೆ ಕ್ರಾಸಿಂಗ್ ಮಾಡಿದ್ರೆ ನಮಗೆ F1 ಜನ್ರೇಷನ್ ಆಫರಿಂಗ್ ಆ್ಯಸ್ ಇಟ್ ಈಸ್ ಫಿಮೇಲ್ ಪೇರೆಂಟ್ ಏನಿದೆಯೋ ಅದೇ ಥರ ಫಿನೋಟೈಪ್ಸು ಒಬ್ಟೈನ್ ಆಗ್ತಿದೆ. ಓಕೆ, ಬಟ್ ವೆರಿಗೇಟೆಡನ್ನ ನಾವು ಫಿಮೇಲ್ ಅಂತ ಕನ್ಸಿಡರ್ ಮಾಡಿ ಅದನ್ನು ಬೇರೆ ಬೇರೆ ಜೊತೆಗೆ ನಾವು ಕ್ರಾಸಿಂಗ್ ಮಾಡಿದಾಗ ನಮಗೆ ಎಲ್ಲ ಥರ ಪಾಸಿಬಿಲಿಟೀಸ್ ಇರುತ್ತೆ. ಅಂದರೆ ಡಿಫ್ರೆಂಟ್ ರೇಷಿಯೋದಲ್ಲಿ ಗ್ರೀನ್ ಕೂಡ ಬರ್ಬೋದು, ವೈಟ್ ಕೂಡ ಬರ್ಬೋದು, ವೆರಿಗೇಟೆಡ್ ಕೂಡ ಬರ್ಬೋದು. ಯಾಕೆ ಇಲ್ಲಿ ಗ್ರೀನ್ ಪ್ಲಾಸ್ಟಿಡ್ಸ್ ಅಂದರೆ ಗ್ರೀನ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡುವಂಥ ಪ್ಲಾಸ್ಟಿಡ್ಸ್ ಕೂಡ ಇದೆ ಈ ವೆರಿಗೇಟೆಡ್ ಫಿಮೇಲಲ್ಲಿ. ಅಂದರೆ ಅಲ್ಲಿ ಕಂಪ್ಲೀಟಾಗಿ ನಮಗೆ ಗ್ರೀನ್ ಪಿಗ್ಮೆಂಟ್ ಪ್ರೊಡಕ್ಷನ್ ಆಗ್ತಾನೇ ಇಲ್ಲ ಅಂತಿಲ್ಲ, ಬಟ್ ಕಂಪ್ಲೀಟಾಗಿ ಗ್ರೀನ್ ಪಿಗ್ಮೆಂಟ್ ಪ್ರೊಡಕ್ಷನ್ ಆಗ್ತಿದೆ ಅಂತಲೂ ಇಲ್ಲ. ಅಂದರೆ ವೆರಿಗೇಟೆಡ್ ಇದೆ, ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರೊಡಕ್ಷನ್ ಆಗ್ತಿದೆ. ಸೊ ಹಾಗಾಗಿ ಯಾವ ಒಂದು ಪ್ಲಾಸ್ಟಿಡ್ಸ್ ಅದರಲ್ಲಿ ಕ್ಯಾರಿ ಆಗಿದೆ ಆ ಒಂದು ಎಗ್ ಸೆಲ್ಲಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಯಾವ ಒಂದು ಪ್ಲಾಸ್ಟಿಡ್ ಕ್ಯಾರಿ ಆಗಿದೆ, ಸೊ ಆ ಒಂದು ಏನು F1 ಜನ್ರೇಷನ್ಲಿ ಆ ಒಂದು ಫಿನೋಟೈಪ್ ಡಿಫ್ರೆಂಟ್ ರೇಷಿಯೋದಲ್ಲಿ, ಅಂದರೆ ಇಂತಿಷ್ಟೇ ಪ್ರಮಾಣದಲ್ಲಿ ಇಂತಿಷ್ಟೇ ರೇಷಿಯೋದಲ್ಲಿ ಗ್ರೀನು ವೈಟು ವೆರಿಗೇಟೆಡ್ ಒಬ್ಟೈನ್ ಆಗುತ್ತೆ ಅಂತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಪ್ಲಾಸ್ಟಿಡ್ಸ್. ಯಾವ ಒಂದು ಥರ ಪ್ಲಾಸ್ಟಿಡ್ಸ್, ಅಂದರೆ ನಮಗೆ ಕಂಪ್ಲೀಟ್ ಮ್ಯುಟೇಷನ್ ಇಂಡ್ಯೂಸ್ ಆಗಿರುವಂಥ ವೈಟ್ ಏನು ಒಂದು ಕಲರ್ ಪ್ರೊಡ್ಯೂಸ್ ಅಂದರೆ ಪಿಗ್ಮೆಂಟ್ ಪ್ರೊಡಕ್ಷನ್ ಆಗದಲ್ಲೇ ಇರುವಂಥ ಪ್ಲಾಸ್ಟಿಡ್ಸ್ ಕ್ಯಾರಿ ಆಗ್ತಿದೆಯೋ, ಅಥವಾ ನಾರ್ಮಲ್ ಪ್ಲಾಸ್ಟಿಡ್ ಕ್ಯಾರಿ ಆಗ್ತಿದೆಯೋ, ಅಥವಾ ವೆರಿಗೇಷನ್ ಇಂಡ್ಯೂಸ್ ಮಾಡ್ತಿರುವಂಥ ಒಂದು ಪ್ಲಾಸ್ಟಿಡ್ಸ್ ಕ್ಯಾರಿ ಆಗ್ತಿದೆಯೋ ಅನ್ನೋದ್ರ ಆಧಾರದ ಮೇಲೆ ಒಂದು ಡಿಫ್ರೆಂಟ್ ರೇಷಿಯೋದಲ್ಲಿ ನಮಗೆ ಎಲ್ಲ ಥರ 3 ಟೈಪ್ ಆಫ್ ಫಿನೋಟೈಪ್ಸು F1 ಪ್ರಾಜನಿಯಲ್ಲಿ ಒಬ್ಟೈನ್ ಆಗುತ್ತೆ ಯಾವಾಗ ವೆರಿಗೇಟೆಡ್ನ ನಾವು ಫಿಮೇಲ್ ಅಂತೇಳಿ ಕನ್ಸಿಡರ್ ಮಾಡಿದಾಗ. ಬಟ್ ಇಲ್ಲಿ ನಮಗೆ ಗ್ರೀನ್ ಮತ್ತು ವೈಟ್ ಜೊತೆಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ನಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಅದು F1 ಪ್ರಾಜನಿ ಫಿನೋಟೈಪ್ ಏನಿರುತ್ತೆ ಅದು ಫೀಮೇಲ್, ಆ್ಯಸ್ ಇಟ್ ಈಸ್ ಫೀಮೇಲ್ ಪೇರೆಂಟ್ ಫಿನೋಟೈಪೇ ಆಗಿರುತ್ತೆ. ಮೇಲ್ ಏನೇ ಆಗಿದ್ರೂ ಅದು F1 ಪ್ರಾಜನಿ ಮೇಲೆ ಇಂಪ್ಯಾಕ್ಟ್ ಮಾಡ್ತಿಲ್ಲ. ಸೊ ಇದು ಏನು ತೋರಿಸ್ತಿದೆ, ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್. ಇದರಿಂದ ಪ್ಲಾಸ್ಟಿಡ್ಸಿಂದ ಕ್ಯಾರಿ ಆಗುವಂಥ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸಿಗೆ ಇದು ಒಂದು ಎಕ್ಸಾಂಪಲ್. ಇದನ್ನು ಸ್ಟಡಿ ಮಾಡಿದಂಥವ್ರು, ಇದನ್ನು ಎಕ್ಸ್ಪ್ಲೇನ್ ಮಾಡಿದಂಥ ಒಬ್ಬರು ಸೈಂಟಿಸ್ಟ್ ಯಾರು, ಕಾರ್ಲ್ ಕಾರೆನ್ಸ್ ಅನ್ನೋಂಥವ್ರು 1909 ಈ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಅದ್ರ ಮೂಲಕ ಸೈಟೋಪ್ಲಾಸ್ಮಿಕ್ ಇನ್ಹೆರಿಟೆನ್ಸ್ ಅಥವಾ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಟೋಕಾಂಡ್ರಿಯಲ್ ಮ್ಯುಟೇಷನ್ ಇನ್ ಈಸ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.